ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ನಾನಿವತ್ತು ನಿಮಗೊಂದು ಅತ್ಯಂತ ಅದ್ಭುತವಾದಂತಹ ಔಷಧೀಯ ಒಂದು ಸಸ್ಯವನ್ನು ತೋರಿಸಲಿಕ್ಕಿದ್ದೇನೆ. ಈ ಒಂದು ಔಷಧ ಸಸ್ಯದ ಹೆಸರು ವೃದ್ಧದಾರು ಅಂಥೇಳಿ. ಇದು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥದ್ದು. ಇದರ ಔಷಧೀಯ ಗುಣಗಳು ಅತ್ಯಂತ ಶ್ರೇಷ್ಠವಾದಂಥವುಗಳು. ಬನ್ನಿ ಆ ಒಂದು ಗಿಡದ ಪರಿಚಯವನ್ನು ಮಾಡಿಕೊಂಡು ಬರೋಣ. ಈ ಒಂದು ಬಳ್ಳಿಯ ಹೆಸರು ಅರ್ಜಿರಿಯಾ ಸ್ಪೇಸಿಯೋಸಾ ಅಂಥೇಳಿ. ಇದು ತ್ರಿವೃತ್ತ ಕುಲ ವಿಧರ ಅಂಥೇಳಿ ಇದನ್ನು ಕರೀತಾರೆ. ಇದನ್ನು ಎಲಿಫೆಂಟ್ ಕ್ರೀಪರ್ ಅಂತ ಕರೀತಾರೆ. ಯಾಕಂತಂದ್ರೆ ಈ ಬಳ್ಳಿ ಬಹಳಷ್ಟು ಘನವಾದ ಬಳ್ಳಿ, ಭಾಳಷ್ಟು ಸ್ಟ್ರಾಂಗ್ ಇರ್ತದೆ. ಎಲೆಗಳು ಅಗಲವಾಗಿರುವಂಥದ್ದು, 4 ರಿಂದ 12 ಇಂಚ್ ಇರುವಂಥದ್ದು. ಮೇಲ್ಭಾಗ ಮೃದು ಇರುವಂಥದ್ದು, ಕೆಳಭಾಗ ಶ್ವೇತವರ್ಣ ಮತ್ತು ರೋಮಗಳಿಂದ ಕೂಡಿರುವಂಥದ್ದು. ಇದರ ಉಪಯುಕ್ತ ಭಾಗಗಳು ಯಾವುವಪ್ಪ ಅಂತಂದ್ರೆ ಮೂಲ ಅಂದರೆ ಬೇರು ಮತ್ತು ಬೀಜ. ಇದು ಏನು ಹೇಳ್ತಾರಪ್ಪ ಅಂತಂದ್ರೆ ವೃದ್ಧಾಪ್ಯವನ್ನು ದೂರ ಮಾಡಿ ನವಚೈತನ್ಯವನ್ನು ತುಂಬುವಂತಹ ಒಂದು ದಿವ್ಯ ಔಷಧಿ ಸಸ್ಯ ಇದು. ಆಮೇಲೆ ನರದೌರ್ಬಲ್ಯಗಳಿರುವಂಥದ್ದು, ಮರುವಿನ ಕಾಯಿಲೆ ಇರುವವರಲ್ಲಿ ಬೇರಿನ ಚೂರ್ಣ ಅತ್ಯಂತ ಉಪಕಾರಿಯಾಗಿರುವಂಥದ್ದು. ನಿದ್ರಾಹೀನತೆಯಲ್ಲಿ ಬೀಜದ ಪೌಡರ್ ಹಾಲಿನೊಂದಿಗೆ ಸೇವಿಸುವಂಥದ್ದು. ಆಮೇಲೆ ಎಲೆಯ ಕಷಾಯ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ಶ್ರೇಷ್ಠ ಆಗಿದೆ. ಆಮೇಲೆ ಸಂಧಿವಾತ ಆಮವಾತಗಳಲ್ಲಿಯೂ ಸಹಿತ ಈ ಒಂದು ಸಸ್ಯದ ಈ ಬಳ್ಳಿಯ ಉಪಯೋಗ ಬಹಳಷ್ಟಿರುವಂಥದ್ದು. ಗರ್ಭಾಶಯದ ಬಾವು ನಿವಾರಣೆಯಲ್ಲಿಯೂ ಸಹಿತ ಅಶೋಕ ಮತ್ತು ಲೋದ್ರದ ಜೊತೆಗೆ ಇದನ್ನು ಕೂಡಿಸಿಕೊಟ್ಟಿವಪ್ಪ ಅಂತಂದ್ರೆ ಬಹಳಷ್ಟು ಉಪಯೋಗ ಆಗುವಂಥದ್ದು. ಆಮೇಲೆ ಕ್ಷಯರೋಗ, ಆಮೇಲೆ ದೀರ್ಘಕಾಲೀನ ಕೆಮ್ಮುಗಳಲ್ಲಿಯೂ ಸಹಿತ ಬಹಳಷ್ಟು ಉಪಕಾರಿಯಾಗಿರುವಂಥದ್ದು. ಆಮೇಲೆ ಸ್ಪರ್ಮ್ ವೀರ್ಯಾಣುಗಳಲ್ಲಿ ಸಂಖ್ಯೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ, ಲಾಸ್ ಆಫ್ ಲಿಬಿಡೋ ಇರುವಂಥ ಸಂದರ್ಭದಲ್ಲಿ ಇದು ಬಹಳಷ್ಟು ಉಪಯುಕ್ತ ಆಗುವಂಥದ್ದು. ಆಮೇಲೆ ಸಕ್ಕರೆ ಕಾಯಿಲೆಯಲ್ಲಿಯೂ ಸಹಿತ ಈ ಒಂದು ಗಿಡದ ಕಷಾಯ ಅತ್ಯಂತ ಉಪಕಾರಿಯಾಗಿರುವಂಥದ್ದು. ಒಟ್ಟಾರೆ ಹೇಳಬೇಕಂತಂದ್ರೆ ನಮ್ಮ ಹಲವಾರು ಆರೋಗ್ಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸುವಂತಹ ದಿವ್ಯ ಔಷಧಿ ಈ ವೃದ್ಧದಾರು.